ನೋಡಿ, ಇದು ಪ್ರಾಬ್ಲಮ್ ಅಲ್ಲಿ 2 ಪವರ್ 2n-1 ಈಸ್ ಡಿವಿಸಿಬಲ್ ಬೈ ಕೆ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಸ್ಟೇಟ್ಮೆಂಟ್ ಈ n ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎನ್ ಇದೆಲ್ಲ ನಂಬರ್ಸ್ಗೂ ಸ್ಯಾಟಿಸ್ಫೈ ಆಗುತ್ತೆ. ಫಾರ್ ಆಲ್ ಅಂತ ಕೊಟ್ಟಿದ್ದಾರೆ, ಎಲ್ಲಾ ನ್ಯಾಚುರಲ್ ನಂಬರ್ಸ್ಗೂ ಇದು ಸ್ಟೇಟ್ಮೆಂಟ್ ಸ್ಯಾಟಿಸ್ಫೈ ಆಗುತ್ತೆ. ಅಂದ್ರೆ ಇವಾಗ n=1 ಸ್ಟಾರ್ಟಿಂಗ್ ನ್ಯಾಚುರಲ್ ನಂಬರ್, ಸೊ ಇದಕ್ಕೂ ಕೂಡ ಸ್ಯಾಟಿಸ್ಫೈ ಆಗುತ್ತೆ. n=2ಗೂ ಸ್ಯಾಟಿಸ್ಫೈ ಆಗುತ್ತೆ. ಬಟ್ ನಾವು n=1 ಇಂದ ಸ್ಟಾರ್ಟ್ ಮಾಡೋಣ. ಸೊ n ಪ್ಲೇಸ್ ಅಲ್ಲಿ 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು 2 × 2 - 1 ಈ ತರ ಬರುತ್ತೆ. ಸೊ 2 ಸ್ಕ್ವೇರ್ ಅಂದ್ರೆ 4 -1. ಈಗ 4 - 1 ಅಂತಂದ್ರೆ 3 ಆಗುತ್ತೆ. ಸೊ 3 ಈಸ್ ಡಿವಿಸಿಬಲ್ ಬೈ ಕೆ ಅಂತಂದ್ರೆ ಇದು 3ನೇ ಆಗ್ಬೇಕು, ಇದು ಕೆ ವ್ಯಾಲ್ಯೂ. ಸೊ ಹಂಗಾಗಿ k=3 ಆಗುತ್ತೆ. ನೋಡಿ, ಇದು ಈ ಪ್ರಾಬ್ಲಮ್ ಅಲ್ಲಿ so total number of terms in the expansion of x plus y power 100 plus x minus y power 100 after the simplification ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದರಲ್ಲಿ ಎಷ್ಟು ಟರ್ಮ್ಸ್ ಇದೆ ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಸೊ ಒಂದು ಫಾರ್ಮುಲಾ ಇದೆ, x plus a to the power of n plus x minus a to the power of n ಅಂತ. ಅಂದ್ರೆ ಇದರಲ್ಲಿ ಎಷ್ಟು ಟರ್ಮ್ಸ್ ಇದೆ ಅಂತಂದ್ರೆ n plus 3/2 ಟರ್ಮ್ಸ್. ಸೊ ಇದು ಯಾವಾಗ ಆಗುತ್ತೆ ಅಂತಂದ್ರೆ ವೆನ್ n ಈಸ್ ಆಡ್ ನಂಬರ್. ಮತ್ತೆ n/2 + 1 ಇದು ಯಾವಾಗ ಆನ್ಸರ್ ಆಗುತ್ತೆ ಅಂದ್ರೆ ವೆನ್ n ಈಸ್ ಈವನ್. ಇಲ್ಲಿ ನೋಡಿ, ಇದು 100 ಅಂತ ಅನ್ನೋದು ಈವನ್ ಕೊಟ್ಟಿದ್ದಾರೆ, ಸೊ ಈವನ್ ಆಯ್ತು. ಅಲ್ಲಿಗೆ ನಾವು ಈ ಫಾರ್ಮುಲಾ ಯೂಸ್ ಮಾಡಬೇಕಾಗತ್ತೆ. ಈ n ಪ್ಲೇಸ್ ಅಲ್ಲಿ 100 ಹಾಕೋಬೇಕಾಗತ್ತೆ. ಸೊ 100 / 2 + 1, ಅಲ್ಲಿಗೆ ಇದು 50 + 1. ಸೊ 51 ಟರ್ಮ್ಸ್ ಇರುತ್ತೆ ಇದರಲ್ಲಿ. ಸೊ 51 ಈಸ್ ಆನ್ಸರ್. ಸೊ ಇದರಲ್ಲಿ x + y + z ಪವರ್ 10 ಇದೊಂದು ಬೈನಾಮಿಯಲ್ ಎಕ್ಸ್ಪಾನ್ಷನ್. ಸೊ ಅವರು ಕೇಳ್ತಾ ಇರುವಂತದ್ದು ನಂಬರ್ ಆಫ್ ಟರ್ಮ್ಸ್ ಇಂದ ಎಕ್ಸ್ಪಾನ್ಷನ್ ಆಫ್ x + y + z ಪವರ್ 10 ಅಂತ. ಇದಕ್ಕೆ ಒಂದು ಫಾರ್ಮುಲಾ ಇದೆ, ಏನಂದ್ರೆ ಇಲ್ಲಿ n ಅಂತ ಏನ್ ಕೊಟ್ಟಿರ್ತಾರೆ ಅದನ್ನ ಬರ್ಕೊಳ್ಬೇಕು, ಪ್ಲಸ್ ನಂಬರ್ ಆಫ್ ನಂಬರ್ಸ್, ದಟ್ ಇಸ್ ಬ್ರಾಕೆಟ್ ಒಳಗಡೆ ಏನ್ ನಂಬರ್ಸ್ ಇದೆ, ಈ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಒಳಗಡೆ ಏನ್ ನಂಬರ್ಸ್ ಇದೆ x + y + z ಅಂತ. ಈ x + y + z ಅಲ್ಲಿ ಎಷ್ಟು ಟರ್ಮ್ಸ್ ಇದೆ ಅಂದ್ರೆ 3 ಟರ್ಮ್ಸ್ ಇದೆ, ಅದು ತಗೊಳ್ಬೇಕು, ಮತ್ತೆ -1 ಮಾಡಬೇಕು, ಒಂದು ಕಾಂಬಿನೇಷನ್ ಸಿಂಬಲ್ ಹಾಕಿ ಮತ್ತೆ 3 - 1 ಬರ್ಕೊಂಡ್ರೆ ಸೊ ಇದು ಫಾರ್ಮುಲಾ. ಸೊ ಇಲ್ಲಿ ಏನ್ ಸಿಗುತ್ತೆ ಇದರಿಂದ ಅಂದ್ರೆ ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪಾನ್ಷನ್. ಸೊ ಇದು ಆನ್ಸರ್ ಬಂದು 10 + 2, ಅಲ್ಲಿಗೆ 10 + 2 ಅಂತಂದ್ರೆ 12 ಆಗಿತ್ತು. ಸೊ 12c2. ಸೊ ಇದು ನಾವು ಸಿಂಪ್ಲಿಫೈ ಮಾಡಿದಾಗ 12 × 11/2 ಫ್ಯಾಕ್ಟೋರಿಯಲ್. ಅಂದ್ರೆ 12 ಫ್ಯಾಕ್ಟೋರಿಯಲ್ ಅಲ್ಲಿ ಸ್ಟಾರ್ಟಿಂಗ್ 2 ನಂಬರ್ಸ್ ತಗೋಬೇಕು, ಯಾಕಂದ್ರೆ ಇಲ್ಲಿ 2 ಇದೆ, ಮತ್ತೆ 2 ಫ್ಯಾಕ್ಟೋರಿಯಲ್. ಸೊ 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಆಗುತ್ತೆ. ಸೊ ಇದು 6 ಟೈಮ್ಸ್ ಕ್ಯಾನ್ಸಲ್ ಆಯ್ತು. 6 × 11 ಅಂದ್ರೆ 66 ಆಯ್ತು. ಸೊ 66 ಆನ್ಸರ್. ಸೊ ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಒಂದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗಿದೆ. 10c1 ಮತ್ತೆ ಅದೇ ತರ ಬರ್ಕೊಳ್ತಾ ಹೋದ್ರೆ 10c1 10c2 ಬರ್ಕೊಂಡು 10c9 ವರೆಗೂ ಆಡ್ ಮಾಡಿದಾಗ ಏನ್ ಬರುತ್ತೆ ಅಂತ. ನಾವು ಇಲ್ಲೊಂದು ಸ್ಟ್ಯಾಂಡರ್ಡ್ ಎಕ್ಸ್ಪ್ರೆಷನ್ ಇದೆ, ಏನಂತಂದ್ರೆ nc0 + nc1 + nc2 and so on to ncn. ಸೊ ಈ ಸಮ್ ಆಫ್ ದ ಬೈನಾಮಿಯಲ್ ಕೋಎಫಿಷಿಯಂಟ್ಸ್ ಇದ್ರದ್ದು ವ್ಯಾಲ್ಯೂ ಬಂದು 2 ಪವರ್ n ಅಂತ. ಸೊ ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇದು. ಸೊ ಇದ್ರ ತರನೇ ಇಲ್ಲಿ ನಾನು 10 ಇಂದ ಸ್ಟಾರ್ಟ್ ಮಾಡಿದ್ದೀನಿ. n ಅಂತಂದ್ರೆ ಇಲ್ಲಿ 10 ಇಂದ ಸ್ಟಾರ್ಟ್ ಮಾಡಿದ್ದೀನಿ. 10c0 + 10c1 ಅಂತ ಅಪ್ ಟು 10c10 ಅಂತ ಬರ್ಕೊಂಡಿದ್ದೀನಿ. ಹಾಗಾಗಿ ಇದ್ರದ್ದು ವ್ಯಾಲ್ಯೂ 2 ಪವರ್ 10 ಆಗುತ್ತೆ. ಬಟ್ ನಮಗೆ ಬೇಕಾಗಿರೋದು 10c1 ಇಂದ, ಅಂದ್ರೆ ಇಲ್ಲಿ 10c1 ಇಂದ 10c9 ವರೆಗೂ. ಸೊ 10c9 ವರೆಗೂ. ಸೊ ಈ ವ್ಯಾಲ್ಯೂ ನಮಗೆ ಬೇಕಾಗಿದೆ. ಸೊ ಈ ವ್ಯಾಲ್ಯೂ ಬೇಕು ಅಂತ ಅಂದ್ರೆ ಈ 10c0 ಮತ್ತೆ 10c10 ಅನ್ನೋ ವ್ಯಾಲ್ಯೂ, ಸೊ ಇದ್ರ ವ್ಯಾಲ್ಯೂ ಬಂದು 1 ಆಗುತ್ತೆ. ಆಮೇಲಿಂದ ಇದ್ರದ್ದು ವ್ಯಾಲ್ಯೂ ಬಂದು 1 ಆಗುತ್ತೆ.
ಸೊ ಇಲ್ಲಿ RHS ಅಲ್ಲಿ ಆಲ್ರೆಡಿ 2 ಪವರ್ 10 ಇದೆ. ಸೊ ಇದು ಮತ್ತೆ ಇದನ್ನ ಆಡ್ ಮಾಡಿದಾಗ 2 ಬರುತ್ತೆ. ಅದನ್ನ ರೈಟ್ ಸೈಡ್ ತಗೊಂಡಾಗ -2 ಬರುತ್ತೆ. ಅಲ್ಲಿಗೆ ಇದರದ್ದು ಆನ್ಸರ್ ಬಂದು 2 ಪವರ್ 10 -2 ಆಗುತ್ತೆ. ನೋಡಿ, ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕಂದ್ರೆ ಈ ಎಕ್ಸ್ಪ್ರೆಷನ್ ಅಲ್ಲಿ ಇರೋಂತ ನಂಬರ್ ಆಫ್ ಟರ್ಮ್ಸ್ ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಏನದು ಅಂದ್ರೆ x ಪ್ಲಸ್ a ಟು ದಿ ಪವರ್ n ಮೈನಸ್ x ಮೈನಸ್ a ಟು ದಿ ಪವರ್ ಆಫ್ n. ಸೊ ಈ ತರ ಇದು ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮಾಡಿ ಎಲ್ಲ ಸಿಂಪ್ಲಿಫೈ ಮಾಡಿದಾಗ ಬರುತ್ತಲ್ಲ ಎಕ್ಸ್ಪ್ರೆಷನ್, ಅದರಲ್ಲಿ ಎಷ್ಟು ಟರ್ಮ್ಸ್ ಇರುತ್ತೆ, ಸೊ ಹೌ ಮೆನಿ ನಂಬರ್ ಆಫ್ ಟರ್ಮ್ಸ್ ಆರ್ ದೇರ್ ಅಂತ ಅವರು ಕ್ವಶನ್ ಕೇಳಿರೋದು. ಸೊ ಈ ತರ ಬಂದಾಗ ಸೊ 2 ಆಪ್ಷನ್ಸ್ ಇರುತ್ತೆ. ಏನಂತಂದ್ರೆ n ಪ್ಲಸ್ 1/2 ಇದು ಆನ್ಸರ್ ಆಗುತ್ತೆ. ಯಾವಾಗ ಅಂತಂದ್ರೆ n ಈಸ್ ಆಡ್ ನಂಬರ್, ಮತ್ತೆ n/2 ಈಸ್ ದಿ ಆನ್ಸರ್. ಅದು ಯಾವಾಗ ಅಂತಂದ್ರೆ n ಈಸ್ ಈವನ್ ನಂಬರ್ ಆದಾಗ. ಸೊ n ಅನ್ನೋದು ಆಡ್ ನಂಬರ್ ಆದ್ರೆ ಇದರಲ್ಲಿರೋ ನಂಬರ್ ಆಫ್ ಟರ್ಮ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ n ಪ್ಲಸ್ 1/2. ಮತ್ತೆ n ಅನ್ನೋದು ಈವನ್ ಆಯ್ತು ಅಂದ್ರೆ ಇದರಲ್ಲಿರೋ ನಂಬರ್ ಆಫ್ ಟರ್ಮ್ಸ್ ನ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ n/2 ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರೋಂಥ ಪ್ರಾಬ್ಲಮ್ ಅಲ್ಲಿ 25. ಸೊ 25 ಅಂತ ಅನ್ನೋದು ಆಡ್ ನಂಬರ್ ಅದು. ಸೊ ಹಂಗಾಗಿ ನಾವು ಈ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಆ ಫಾರ್ಮುಲಾ ಯೂಸ್ ಮಾಡಿದ್ರೆ 25 ಪ್ಲಸ್ 1/2 ಅಂದ್ರೆ 26/2. ಸೊ ಡಿವೈಡ್ ಮಾಡಿದ್ರೆ 13 ಬರುತ್ತೆ. ಸೊ 13 ಟರ್ಮ್ಸ್. ಆನ್ಸರ್ ಆಗುತ್ತೆ. ಸೊ ಈ ಪ್ರಾಬ್ಲಮ್ ಅಲ್ಲಿ ಒಂದು ನಂಬರ್ ಕೊಟ್ಟು ಅದನ್ನ 12 ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನ್ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಆ ನಂಬರ್ನ ಇಲ್ಲಿ ಬರ್ಕೊಳ್ಳಿ. ಈಗ 1 ಫ್ಯಾಕ್ಟೋರಿಯಲ್ ಅಂದ್ರೆ 1, 2 ಫ್ಯಾಕ್ಟೋರಿಯಲ್ ಅಂದ್ರೆ 2, 3 ಫ್ಯಾಕ್ಟೋರಿಯಲ್ ಅಂದ್ರೆ 6, ಯಾಕಂದ್ರೆ 3 ಇಂಟು 2 ಇಂಟು 1 6 ಆಗುತ್ತೆ. 4 ಫ್ಯಾಕ್ಟೋರಿಯಲ್ ಅಂದ್ರೆ 24 ಆಗುತ್ತೆ. ಅಥವಾ ಇದು 4 ಫ್ಯಾಕ್ಟೋರಿಯಲ್ ಹಾಗೆ ಇಟ್ಕೊಳ್ಳೋಣ. ಇದು 4 ಫ್ಯಾಕ್ಟೋರಿಯಲ್ ಹಾಗೆ ಇರುತ್ತೆ. ಇಲ್ಲಿ 5 ಫ್ಯಾಕ್ಟೋರಿಯಲ್ ಅಂದ್ರೆ ನಾವು 5 ಇಂಟು 4 ಫ್ಯಾಕ್ಟೋರಿಯಲ್ ಅಂತ ಬರ್ಕೋಬಹುದು. ಹಾಗೆ ಇದು ನೆಕ್ಸ್ಟ್ ಒನ್ ಅದೇ ತರನೇ ಬರೀಬಹುದು. ಈಗ 6 ಫ್ಯಾಕ್ಟೋರಿಯಲ್ ಅಂದ್ರೆ 6 ಇಂಟು 5 ಇಂಟು ಮತ್ತೆ 4 ಫ್ಯಾಕ್ಟೋರಿಯಲ್ ಅದೇ ತರ ಬರೀತಾ ಹೋದ್ರೆ ಈಗ 11 ಹಂಗೆ ಬರ್ಕೊಳ್ಬಹುದು. ಅಂದ್ರೆ ಈ 4 ಫ್ಯಾಕ್ಟೋರಿಯಲ್ ಇಂದ ಈ ನೆಕ್ಸ್ಟ್ ಏನ್ ನಂಬರ್ಸ್ ಇದೆ ಎಲ್ಲದರಲ್ಲೂ 4 ಫ್ಯಾಕ್ಟೋರಿಯಲ್ ಅನ್ನೋ ಒಂದು ಪಾರ್ಟ್ ಇದೆ ಆಸ್ ಎ ಪ್ರಾಡಕ್ಟ್ ಆಗಿ ಆ ಪಾರ್ಟ್ ಇರೋದ್ರಿಂದ ಇದೆಲ್ಲಾ ನಂಬರ್ಸ್ 12 ಇಂದ ಡಿವೈಡ್ ಮಾಡಬಹುದು. ಸೊ ಇದನ್ನ ನಂಬರ್ಸ್ 12 ಇಂದ ಡಿವೈಡ್ ಮಾಡಿದಾಗ ಸೊ ರಿಮೈಂಡರ್ 0 ಬರುತ್ತೆ. ಸೊ 4 ಫ್ಯಾಕ್ಟರ್ ಅಂದ್ರೆ 24. 24 ನ 12 ಇಂದ ಡಿವೈಡ್ ಮಾಡಬಹುದು. ಅಂದ್ರೆ ಈ ನೆಕ್ಸ್ಟ್ ಇರುವಂತ ನಂಬರ್ಸ್ನೆಲ್ಲ ನಾವು 12 ಇಂದ ಡಿವೈಡ್ ಮಾಡಬಹುದು, ರಿಮೈಂಡರ್ 0 ಬರುತ್ತೆ. ಸೊ ಹಂಗಾಗಿ ಈ ಸ್ಟಾರ್ಟಿಂಗ್ ಅಲ್ಲಿ ಏನು ನಂಬರ್ಸ್ ಇದೆ ಸಿಂಗಲ್ ಡಿಜಿಟ್ಸ್ ಆ 12 ಗಿಂತ ಕಡಿಮೆ ಇರುವಂತದ್ದು ಇದು ರಿಮೈಂಡರ್ ಆಗುತ್ತೆ. ಸೊ 1 + 2 + 6 9. So 9 is the remainder when this whole number is divisible by 12. ನೋಡಿ, ಇದು ಪ್ರಾಬ್ಲಮ್ ಅಲ್ಲಿ 49 ಸ್ಕ್ವೇರ್ -4 ಇಂಟು 49 ಕ್ಯೂಬ್ -49 ಅಂತ ಒಂದು ನಂಬರು. ಆ ನಂಬರ್ನ ಅಂದ್ರೆ ಇಲ್ಲಿ ಕೊಟ್ಟಿರೋಂಥ ನಂಬರ್ಸ್ ಇಂದ ಯಾವ್ದ್ರಿಂದ ಡಿವೈಡ್ ಮಾಡ್ಬೋದು ಅಂತ ಇದು ಕ್ವಶನ್ ಇದು. ಸೊ ಇದು 49 ಸ್ಕ್ವೇರ್ ಮೈನಸ್ ಈ 4ನ 2 ಸ್ಕ್ವೇರ್ ಅಂತ ಬರ್ಕೊಂಡು ಈ ಎರಡು ನಂಬರ್ಸ್ ಅಲ್ಲಿ 49 ಇರೋದ್ರಿಂದ 49 ಕಾಮನ್ ಫ್ಯಾಕ್ಟರ್ ತಗೊಳ್ಳಿ. ಸೊ ರಿಮೈನಿಂಗ್ ನಂಬರ್ಸ್ 49 ಸ್ಕ್ವೇರ್ -1 ಅಂತ ಆಗುತ್ತೆ. ಸೊ ಇದನ್ನ 49 ಸ್ಕ್ವೇರ್ 49 + 2 ಮತ್ತೆ 49 - 2 ಅಂತ ಬರ್ಕೊಂಡ್ರೆ ಇವೆರಡನ್ನ ಇಲ್ಲಿ 49 + 1 ಇಂಟು 49 - 1 ಅಂತ ಆಗುತ್ತೆ. ಹಾಗೆ ಇದು 49 ಆಗುತ್ತೆ. ಸೊ 49 + 2 ಅಂತಂದ್ರೆ 51, ಇದು 47, ಇದು 50, ಮತ್ತೆ ಇದು 48, ಇದು 49. ಈಗ ಇಲ್ಲಿರೋಂಥ ನಂಬರ್ಸು ಫಸ್ಟ್ ಬಿಗರ್ ನಂಬರು, ಆಮೇಲೆ ಅದಕ್ಕಿಂತ ಸ್ಮಾಲರ್ ನಂಬರು, ನೆಕ್ಸ್ಟು 49, ನೆಕ್ಸ್ಟು 48,
ನೆಕ್ಸ್ಟ್ 47 ಅಂತ ಬರ್ಕೊಳ್ಳೋಣ. ಸೊ ಇದೇನಾಯ್ತು ಅಂತಂದ್ರೆ ಪ್ರಾಡಕ್ಟ್ ಆಫ್ 5 ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಆಗುತ್ತೆ. ನಮಗೆಲ್ಲ ಗೊತ್ತು ಅದು ಪ್ರಾಡಕ್ಟ್ ಆಫ್ 5 ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂದ್ರೆ ಈ ನಂಬರ್ 5 ಫ್ಯಾಕ್ಟೋರಿಯಲ್ ಇಂದ ಡಿವೈಡ್ ಮಾಡುತ್ತೆ. ಅಂದ್ರೆ ದಿಸ್ ನಂಬರ್ ಈಸ್ ಡಿವಿಸಿಬಲ್ ಬೈ 5 ಫ್ಯಾಕ್ಟೋರಿಯಲ್. ಈಗ ಪ್ರಾಡಕ್ಟ್ ಆಫ್ 3 ನಂಬರ್ಸ್ ಅಂತ ಅಂದ್ರೆ 3 ಫ್ಯಾಕ್ಟೋರಿಯಲ್, 4 ನಂಬರ್ಸ್ ಅಂದ್ರೆ 4 ಫ್ಯಾಕ್ಟೋರಿಯಲ್, ಈಗ 5 ನಂಬರ್ಸ್ ಅಂದ್ರೆ 5 ಫ್ಯಾಕ್ಟೋರಿಯಲ್. ಅದಕ್ಕೆ 5 ಫ್ಯಾಕ್ಟೋರಿಯಲ್ ಆನ್ಸರ್ ಸಿಗುತ್ತೆ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ನಾವೊಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ 6, 7, 8 ಅಂತ ತಗೊಳ್ತೀನಿ ನಾನು. ಸೊ ಇದು 3 ಕಾನ್ಸಿಕ್ಯೂಟಿವ್ ನಂಬರ್ಸ್. ಸೊ ಕಾನ್ಸಿಕ್ಯೂಟಿವ್ ಅಂದ್ರೆ ಪಕ್ಕದಲ್ಲಿರುವಂತ ನಂಬರ್ಸ್. ಸೊ 6 ಇಂಟು 7 ಇಂಟು 8 ಮಲ್ಟಿಪ್ಲೈ ಮಾಡಿದ್ರೆ 6 ಇಂಟು 7 42 ಇಂಟು 8 ಅಂತ ಅಂದ್ರೆ 336 ಆಗುತ್ತೆ. ಈಗ 3 ನಂಬರ್ಸ್ ಇದೆ ಇಲ್ಲಿ, ಹಂಗಾಗಿ ನಾನು 3 ಫ್ಯಾಕ್ಟೋರಿಯಲ್ ತಗೊಂಡು, ಸೊ 3 ಫ್ಯಾಕ್ಟೋರಿಯಲ್ ಅಂದ್ರೆ 6. ಈಗ ಈ ಪ್ರಾಡಕ್ಟ್ ನ 6 ಇಂದ ಡಿವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ 6 5 30 ಮತ್ತೆ 36, 6 6 36 ಅಂತ. ಸೊ ರಿಮೈಂಡರ್ 0 ಬರುತ್ತೆ ಅಲ್ಲಿಗೆ. ಸೊ ಪ್ರಾಡಕ್ಟ್ ಆಫ್ 3 ಕಾನ್ಸಿಕ್ಯೂಟಿವ್ ನಂಬರ್ಸ್ ಈಸ್ ಡಿವಿಸಿಬಲ್ ಬೈ 3 ಫ್ಯಾಕ್ಟೋರಿಯಲ್ ಅಂತ ನಮ್ಗೆ ಇಲ್ಲಿ ಕನ್ಫರ್ಮ್ ಆಯ್ತು. ಸೊ ಇಲ್ಲೂ ಅಷ್ಟೇ ನೋಡಿ, ಇವಾಗ ಇದು ಒಂದು ನಂಬರ್ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 12 ಅಂತ ಇಟ್ಕೊಳ್ಳಿ. ಇವಾಗ ಇದು 12ಗೆ 1 ಆಡ್ ಮಾಡಿದ್ರೆ ಇದು 13 ಆಗುತ್ತೆ, ಮತ್ತೆ 12ಗೆ 2 ಆಡ್ ಮಾಡಿದ್ರೆ ಇದು 14 ಆಗುತ್ತೆ. ಅಲ್ಲಿಗೆ ಪ್ರಾಡಕ್ಟ್ ಆಫ್ 3 ಕಾನ್ಸಿಕ್ಯೂಟಿವ್ ನಂಬರ್ಸ್ ಅನ್ನೋ ಲೆಕ್ಕದಲ್ಲಿ ಬಂದಿದೆ ಇದು. ಸೊ ಜಸ್ಟ್ ಹೇಳಿದೆ ನಾನು, ಇದು 12 13 14 ಅಂತ ಎಕ್ಸಾಂಪಲ್ ತಗೊಂಡು ಹೇಳಿದೆ ನಾನು. ಇಲ್ಲಿ 10 ಪವರ್ 10 ಕೊಟ್ಟಿದ್ದಾರೆ, ಅದಕ್ಕೆ 1 ಆಡ್ ಮಾಡಿದ್ರೆ ನೆಕ್ಸ್ಟ್ ನಂಬರು, ಇದಕ್ಕೆ 1 ಆಡ್ ಮಾಡಿದ್ರೆ ನೆಕ್ಸ್ಟ್ ನಂಬರು. ಸೊ ಹಂಗಾಗಿ ಇದು ಪ್ರಾಡಕ್ಟ್ ಆಫ್ 3 ಕಾನ್ಸಿಕ್ಯೂಟಿವ್ ನಂಬರ್ಸ್ ಆಯಿತು. ಸೊ ನಮ್ಗೆ ಈ ಕಾನ್ಸೆಪ್ಟ್ ಮೇಲೆ ಈ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಮಾಡಿದ್ರೆ ಇಟ್ ಈಸ್ ಡಿವಿಸಿಬಲ್ ಬೈ 3 ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ 3 ಫ್ಯಾಕ್ಟೋರಿಯಲ್ ಅಂದ್ರೆ 6. ಸೊ ಅವರು 6 ಅಂತ ಕೊಟ್ಟಿದ್ದಾರೆ, ಡಿವಿಸಿಬಲ್ ಬೈ 6 ಅಂತ, ಹಂಗಾಗಿ ರಿಮೈಂಡರ್ 0 ಆಗುತ್ತೆ. ಸೊ ಈ ಪ್ರಾಬ್ಲಮ್ ಅಲ್ಲಿ 49C3 48C3 ಪ್ಲಸ್ 47C3 ಹತ್ರ ಇದು ಒಂದಷ್ಟು ವ್ಯಾಲ್ಯೂಸ್ ಕೊಟ್ಬಿಟ್ಟು ಆಡ್ ಮಾಡಿದ್ದಾರೆ. ಇದ್ರದ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಒಂದು ಫಾರ್ಮುಲಾ ಇದೆ, NCR ಪ್ಲಸ್ NCR-1 ಈಕ್ವಲ್ಸ್ N+1CR ಅಂತ. ಅಂದ್ರೆ ಇಲ್ಲಿ ಈ ನಂಬರ್ಸ್ ಸೇಮ್ ಇರಬೇಕು, ಇದು ಪ್ಲಸ್ ಇರಬೇಕು, ಇಲ್ಲಿ 6 ಮತ್ತೆ ಇಲ್ಲಿ R-1 ಅಂದ್ರೆ ಇವೆರಡರದ್ದು ಡಿಫ್ರೆನ್ಸ್ ಬಂದು 1 ಇರಬೇಕು. ಸೊ ಆಗ ಆನ್ಸರ್ ಬಂದು ಇದಕ್ಕೆ 1 ಆಡ್ ಮಾಡ್ತೀವಿ, ಸೊ N+1 ಆಗುತ್ತೆ. ಆಮೇಲೆ ಇವೆರಡರಲ್ಲಿ ಯಾವುದು ಬಿಗ್ಗರ್ 1 ಇರುತ್ತೆ ಅದು ಇಲ್ಲಿ ಬರುತ್ತೆ ಆನ್ಸರ್ ಆಗಿ. ಈಗ ಫಾರ್ ಎಕ್ಸಾಂಪಲ್ 6C3 ಪ್ಲಸ್ 6C4 ಅಂತ ಅಂದ್ರೆ ಇವಾಗ ಇಲ್ಲಿ ನಂಬರ್ ಸೇಮ್ ಇದೆ, ಸೊ 1 ಆಡ್ ಮಾಡಿದ್ರೆ 7 ಆಗುತ್ತೆ. ಇವೆರಡರಲ್ಲಿ ಯಾವುದು ಬಿಗ್ಗರ್ 1 ಅಂದ್ರೆ 4, ಸೊ ಇದಕ್ಕೆ ಆನ್ಸರ್ 7C4 ಬರುತ್ತೆ. ಸೊ ಇದೇ ತರ ಇಲ್ಲಿ ಅಪ್ಲೈ ಮಾಡ್ಕೊಂಡ್ರೆ 45C3 ಪ್ಲಸ್ 45C4 ಬಂದು 46C4 ಆಗುತ್ತೆ. ಯಾಕಂದ್ರೆ ಇದು 45ಗೆ 1 ಆಡ್ ಮಾಡಬೇಕು, ಆಮೇಲೆ ಇದು 3 ಮತ್ತೆ 4 ಅಲ್ಲಿ ಬಿಗರ್ 1 4 ಬರುತ್ತೆ ನಿಮ್ಗೆ. ಸೊ ಮತ್ತೆ ಇವೆರಡನ್ನ ಆಡ್ ಮಾಡ್ಕೊಂಡ್ರೆ ಇದೇ ತರ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಇಲ್ಲಿ 46 ಇರೋದ್ರಿಂದ 47 ಮತ್ತೆ 3 ಮತ್ತೆ 4 ಅಲ್ಲಿ ಬಿಗರ್ 1 ಅಂದ್ರೆ 4 ಆಗುತ್ತೆ. ಮತ್ತೆ ಇವೆರಡನ್ನ ಆಡ್ ಮಾಡಿದಾಗ 48C4 ಆಗುತ್ತೆ. ಇಲ್ಲಿ 47 ಇದೆ, 1 ಆಡ್ ಮಾಡಿದ್ರೆ 48, 3 ಮತ್ತೆ 4 ಅಲ್ಲಿ ಬಿಗರ್ 1 ಅಂದ್ರೆ 4. ಮತ್ತೆ ಇವೆರಡಕ್ಕೆ ಮತ್ತೆ ಅಪ್ಲೈ ಮಾಡಿದ್ರೆ ಫಾರ್ಮುಲಾ, ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ 49C4 ಆಗುತ್ತೆ. ಯಾಕಂದ್ರೆ 3 ಮತ್ತೆ 4 ಅಲ್ಲಿ ಹೈಯೆಸ್ಟ್ 1 ಬಂದು 4. ಮತ್ತೆ 49C3 ಮತ್ತೆ 49C4 ಆಡ್ ಮಾಡಿದಾಗ ನಮಗೆ 50C4 ಬರುತ್ತೆ. ಸೊ 50C4 ಆನ್ಸರ್ ಆಗುತ್ತೆ. ಸೊ ಇದರಲ್ಲಿ ಲೀಸ್ಟ್ ಪಾಸಿಟಿವ್ ಇಂಟೀಜರ್ ಅವ್ರು ಕೇಳಿದಾರೆ, ಅಂದ್ರೆ ಸ್ಮಾಲೆಸ್ಟ್ ಪಾಸಿಟಿವ್ ಇಂಟೀಜರ್ ಕೇಳಿದ್ದಾರೆ. ಸೊ ತುಂಬಾ ಸಿಂಪಲ್ ಇದು.
ಸೊ ಹೇಗೆ ಸ್ಮಾಲೆಸ್ಟ್ ಪಾಸಿಟಿವ್ ಇಂಟೀಜರ್ನ ಫೈಂಡ್ ಔಟ್ ಮಾಡೋದು ಅಂದರೆ ಈ ಕೊಟ್ಟಿರೋ ಇನ್ಇಕ್ವಾಲಿಟಿನ ತಗೊಳ್ಬೇಕು. ಈಗ ಎನ್ ಪ್ಲೇಸ್ ಅಲ್ಲಿ ಅಂದ್ರೆ ಇವಾಗ ಆಪ್ಷನ್ಸ್ ಅಲ್ಲಿ ಯಾವುದು ಸ್ಮಾಲೆಸ್ಟ್ ಇರುತ್ತೋ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಬೇಕು. LHS RHS ಈಕ್ವಲ್ ಆಗುತ್ತಾ, ಇದು ಸ್ಯಾಟಿಸ್ಫೈ ಆಗುತ್ತಾ ಅಂತ. ಸೊ 2 ಅಂದ್ರೆ ಎನ್ ಪ್ಲೇಸ್ ಅಲ್ಲಿ 2 ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ 4 ಲೆಸ್ ದೆನ್ 2 ಅಂತಾನೆ ಬರ್ತಾ ಇದೆ. ಬಟ್ ಇದು ಸ್ಯಾಟಿಸ್ಫೈ ಆಗಲ್ಲ ಇದು. ಸೊ ಹಂಗಾಗಿ ಇದು ಆಪ್ಷನ್ ಎ ಆಗಲ್ಲ. ಮತ್ತೆ 3 ತಗೊಂಡು ಚೆಕ್ ಮಾಡಿದ್ರೆ ಎನ್ ಪ್ಲೇಸ್ ಅಲ್ಲಿ 3 ತಗೊಳ್ಳಿ. ಸೊ 2 ಲೆಸ್ ದೆನ್ 3 ಫ್ಯಾಕ್ಟೋರಿಯಲ್. ಈಗ 2 ಕ್ಯೂಬ್ ಅಂತಂದ್ರೆ 2 ಇಂಟು 2 ಅಂದ್ರೆ 8 ಬರುತ್ತೆ. ಸೊ 3 ಫ್ಯಾಕ್ಟೋರಿಯಲ್ ಅಂದ್ರೆ ಸೊ 3 ಇಂಟು 2 ಇಂಟು 1, ಸೊ ಟೋಟಲಿ 6 ಬರುತ್ತೆ. ಸೊ ಇಲ್ಲೂ ಅಷ್ಟೇ 8 ಲೆಸ್ ದೆನ್ 6 ಅಂತ ಇದೆ. ಸೊ ಇದು ಸ್ಯಾಟಿಸ್ಫೈ ಆಗಲ್ಲ ಇದು. ನೆಕ್ಸ್ಟ್ 4 ತಗೊಂಡ್ರೆ 2 ಲೆಸ್ ದೆನ್ 4 ಫ್ಯಾಕ್ಟೋರಿಯಲ್ ಅಂತ ಆಗುತ್ತೆ. ಈಗ 2 ಅಂತಂದ್ರೆ 16, 2 ಇಂಟು 2 ಇಂಟು 2 ಇಂಟು 2 ಅಂದ್ರೆ 4 ಟೈಮ್ಸ್ ಬರ್ಕೊಂಡು ಮಲ್ಟಿಪ್ಲೈ ಮಾಡಿದ್ರೆ 16 ಬರುತ್ತೆ. ಸೊ 4 ಫ್ಯಾಕ್ಟೋರಿಯಲ್ ಅಂತಂದ್ರೆ 4 ಇಂಟು 3 ಇಂಟು 2 ಇಂಟು 1 ಅಂತ ಅಂದ್ರೆ 24. ಸೊ 24 ಇದೆ ಇಲ್ಲಿ. ಸೊ 16 ಲೆಸ್ ದೆನ್ 24 ಅಂದ್ರೆ ಎಸ್ ಇಟ್ ಸ್ಯಾಟಿಸ್ಫೈಡ್. ಅದು ಸ್ಯಾಟಿಸ್ಫೈ ಅಂತಂದ್ರೆ ಅವಾಗ ಎನ್ ವ್ಯಾಲ್ಯೂ 4 ಅಂತ ಆಗುತ್ತೆ. ಸೊ ಸ್ಮಾಲೆಸ್ಟ್ ಪಾಸಿಟಿವ್ ಇಂಟೀಜರ್ ಅಂದ್ರೆ ಅವಾಗ 4 ಅಂತ ಆನ್ಸರ್ ಬರುತ್ತೆ. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. NCR by NCR minus 1 ಈಕ್ವಲ್ಸ್ N minus R plus 1 ಡಿವೈಡೆಡ್ ಬೈ R ಅಂತ. ಅಂದ್ರೆ ಈ ನಂಬರ್ ಇವೆರಡರದ್ದು ಡಿಫ್ರೆನ್ಸ್ ಬಂದು 1, ಮತ್ತೆ ಇಲ್ಲಿ ಸೇಮ್ ನಂಬರ್ಸ್ ಇರುತ್ತೆ ಮತ್ತೆ ಕಾಂಬಿನೇಷನ್ ಇರುತ್ತೆ. ಸೊ ನ್ಯೂಮರೇಟರ್ ಅಲ್ಲಿರೋ ಈ R ವ್ಯಾಲ್ಯೂ ಡಿನಾಮಿನೇಟರ್ ಅಲ್ಲಿ ಇರೋದಕ್ಕಿಂತ 1 ಜಾಸ್ತಿ ಇರುತ್ತೆ, 1 ನಂಬರ್ ಜಾಸ್ತಿ ಇರುತ್ತೆ. ಸೊ ಆ ಟೈಮ್ ನಲ್ಲಿ ಈ ವ್ಯಾಲ್ಯೂ ಆನ್ಸರ್ N ಮೈನಸ್ R ಪ್ಲಸ್ 1 ಬೈ R ಅಂತ. ಸೊ ಈ ಕಾನ್ಸೆಪ್ಟ್ ನ ನಾವು ಇಲ್ಲಿ ಅಪ್ಲೈ ಮಾಡಬೇಕು ನಾವು. ಸೊ ಅವಾಗ ಇದು C1 ಅಂತ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ NC1 ಅಂತ ಅನ್ಕೋಬೇಕು. C0 ಅಂದ್ರೆ NC0 ಅಂತ. ಇವಾಗ ಇಲ್ಲಿ N ಅಂತ ಕೊಟ್ಟಿದ್ದಾರೆ, NC1 ಅಂತ ಕೊಟ್ಟಿದ್ದಾರೆ, ಇಲ್ಲಿ NC0. ಸೊ ಈ ಫಾರ್ಮುಲಾನ ನಾವು ಅಪ್ಲೈ ಮಾಡಿದ್ರೆ N ಅಂದ್ರೆ ಇಲ್ಲಿ N ಮೈನಸ್ R ವ್ಯಾಲ್ಯೂ 1 ಪ್ಲಸ್ 1 ಡಿವೈಡೆಡ್ ಬೈ 1 R ವ್ಯಾಲ್ಯೂ. ಸೊ ಅದೇ ತರ 2 ಇಂಟು ಇಲ್ಲಿ C2 ಬೈ C1 ಅಂದ್ರೆ NC2 ಬೈ NC1 ಅಂದ್ರೆ ಸೇಮ್ ಇದೇ ತರನೇ ಅಪ್ಲೈ ಮಾಡ್ಕೊಂಡ್ರೆ N ಮೈನಸ್ 2 ಪ್ಲಸ್ 1 ಬೈ 2 ಆಗುತ್ತೆ. ಅದೇ ತರ ಇಲ್ಲಿ C3 NC3 ಬೈ NC2 ಇವೆರಡು ಡಿಫ್ರೆನ್ಸ್ 1 ಇದೆ, 3 ಮತ್ತೆ 2 ಡಿಫ್ರೆನ್ಸ್ 1 ಇದೆ. ಸೊ N ಮೈನಸ್ 3 ಪ್ಲಸ್ 1 ಡಿವೈಡೆಡ್ ಬೈ 3. ಸೊ ಅದೇ ತರ ಬರೀತಾ ಹೋದ್ರೆ ಇಲ್ಲಿ N, ಹಾಗೆ CN ಬೈ CN ಮೈನಸ್ 1 ಅಂದ್ರೆ ಸೇಮ್ ಇದೇ ಫಾರ್ಮುಲಾ ಬರುತ್ತೆ. N ಮೈನಸ್ N ಪ್ಲಸ್ 1 ಡಿವೈಡೆಡ್ ಬೈ N ಅಂತ. ಯಾಕಂದ್ರೆ ಇಲ್ಲಿ R ಜಾಗದಲ್ಲಿ, ಇವಾಗ ಇಲ್ಲಿ ಫಾರ್ಮುಲಾದಲ್ಲಿ R ಇದೆಯಲ್ಲ, ಈ ಜಾಗದಲ್ಲಿ ಇಲ್ಲಿ N ಇದೆ. ಇಲ್ಲಿ NCR ಬಟ್ ಇಲ್ಲಿ NCN ಅಂತ ಆಗುತ್ತೆ. ಸೊ ಹಂಗಾಗಿ R ವ್ಯಾಲ್ಯೂ ಇಲ್ಲಿ N ಇರೋದ್ರಿಂದ ಈ R ಪ್ಲೇಸ್ ಅಲ್ಲಿ N ಹಾಕೊಂಡ್ರೆ ಏನ್ ಫಾರ್ಮುಲಾ ಬರುತ್ತೋ ಅದು ಇಲ್ಲಿ ಬರ್ಕೊಂಡಿದ್ದೀನಿ ನಾನು. ಸೊ ಇಲ್ಲಿ N ಕ್ಯಾನ್ಸಲ್, 3 ಕ್ಯಾನ್ಸಲ್, ಆಮೇಲೆ ಇಲ್ಲಿ 2 ಕ್ಯಾನ್ಸಲ್, ಅದೇ ತರ ಆಗಿ ಆಮೇಲೆ ಇಲ್ಲಿ ಇವೆರಡು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ N ಮತ್ತೆ ಇಲ್ಲಿ N ಮೈನಸ್ 2 ಪ್ಲಸ್ 1 ಅಂದ್ರೆ ಮೈನಸ್ 1, ಇದು ಮೈನಸ್ 2 ಪ್ಲಸ್ 1 ಅಂದ್ರೆ ಸಬ್ಟ್ರಾಕ್ಷನ್ ಮಾಡಿದಾಗ ನಮಗೆ ಮೈನಸ್ 1 ಬರುತ್ತೆ. ಸೊ N ಮೈನಸ್ 1. ಹಾಗೆ ಇಲ್ಲಿ ಮೈನಸ್ 3 ಪ್ಲಸ್ 1 ಮಾಡಿದಾಗ ಮೈನಸ್ 2 ಬರುತ್ತೆ, ಮೈನಸ್ 3 ಪ್ಲಸ್ 1. ಸೊ N ಮೈನಸ್ 2. ಸೊ ಅದೇ ತರ ಬರೀತಾ ಹೋದ್ರೆ ಇಲ್ಲಿ ಲಾಸ್ಟ್ ಅಲ್ಲಿ 1 ಇದೆ. ಸೊ ಇದು ನಾವು ನೋಡಿದ್ರೆ ಇದಕ್ಕೂ ಡಿಫ್ರೆನ್ಸ್ 1 ಇದೆ, ಇದಕ್ಕೂ ಡಿಫ್ರೆನ್ಸ್ 1 ಇದೆ. ಹಾಗೆ ಡಿಫ್ರೆನ್ಸಸ್ 1 ಇದೆ ಇಲ್ಲಿ ಕಾನ್ಸಿಕ್ಯೂಟಿವ್ ನಂಬರ್ಸ್ಗೆ. ಹಂಗಾಗಿ ಇದು ನ್ಯಾಚುರಲ್ ನಂಬರ್ಸ್ ಆಗುತ್ತೆ. ಸೊ 1 ಇಂದ ಸ್ಟಾರ್ಟ್ ಆಗುತ್ತೆ. ಸೊ 1 to N ಅಂದ್ರೆ ಸಮ್ ಆಫ್ N ನ್ಯಾಚುರಲ್ ನಂಬರ್ಸ್, ಸಮ್ ಆಫ್ N ನ್ಯಾಚುರಲ್ ನಂಬರ್ಸ್. ಸೊ ಸಮ್ ಆಫ್ N ನ್ಯಾಚುರಲ್ ನಂಬರ್ಸ್ ಅಂದ್ರೆ ಸೊ ಸಮೇಷನ್ N, ಅದಕ್ಕೆ ಫಾರ್ಮುಲಾ ಬಂದು N ಇಂಟು N ಪ್ಲಸ್ 1 ಬೈ 2. ಸೊ ಹಂಗಾಗಿ ಆನ್ಸರ್ ಎ ಆಗುತ್ತೆ.